ಹಾಯ್ ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಪಡ್ಡು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಇಡ್ಲಿ ಸಂಪಳದಲ್ಲೇ ಮಾಡ್ಕೊಂಡಿದ್ದೆ. ಇನ್ನೊಂದು ರೆಸಿಪಿಲಿ ಇನ್ನೊಂದು ಥರ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಚಟ್ನಿ ಒಗ್ಗರಣೆಗೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಸಿಡಿಯುತ್ತೆ ಚಿಟಕಿ ಹಿಂಗೆ ಹಾಕ್ಕೊಳ್ಳೋಣ. ನೋಡಿ, LG ಹಿಂಗು. ಇವಾಗ ಚಟ್ನಿ ಒಳಗಡೆ ಹಾಕೋಣ. ಪಡ್ಡು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಕಾಯಿ ಇದು ಹಸಿರುಮೆಣಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಕಾಯಿ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಹೋಳನಷ್ಟು ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ. ನೋಡಿ, ಇವಾಗ ಈರುಳ್ಳಿ ಹಾಕೊಳ್ಳೋಣ. ಈಗ ಸೊಪ್ಪು ಹಾಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪು, ಈಗ ಹಸಿರುಮೆಣಸಿಕಾಯಿ, ಕಾಯ್ತದೆ. ಕೆಲವರು ಇದನ್ನು ಒಗ್ಗರಣೆ ಮಾಡೋ ಹಾಕ್ತಾರೆ, ಹಾಗೂ ಹಾಕೋಬೋದು, ಹೀಗೂ ಹಾಕೋಬೋದು. ಕಡಲೆಬೇಳೆ ಹಾಕ್ತಾಯಿದ್ದೀನಿ ಹೊರಗಡೆ. ನೋಡಿ, 1/4 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಚಿಟಕಿ ಹಿಂಗೆ ಹಾಕೋತಾ ಇದ್ದೀನಿ. ಬನ್ನಿ ಇವಾಗ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಡ್ಲಿ ಸಂಪಳದಲ್ಲೇ ಮಾಡ್ತಾಯಿದ್ದೀನಿ. ಪಟ್ಕಲ್ ಕಾದಿದೆ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಂಪಳ ಹಾಕ್ಕೊಳ್ಳೋಣ, ಬನ್ನಿ. ಇವಾಗ ಮುಚ್ಚೋಣ. 10 ನಿಮಿಷಕ್ಕೆಲ್ಲ ರೆಡಿ ಆಗುತ್ತೆ ಇದು. ನೋಡಿ, ಇವಾಗ ಮೇಲ್ಗಡೆ ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಉಬ್ಬಿ. ನೋಡಿ, ಇವಾಗ ಈ ಥರ ಕಡ್ಡಿ ಇದೆ, ಪಡ್ಡು ಎತ್ತದು. ಇವಾಗ ಉಲ್ಟಾ ಮಾಡೋಣ ಪಡ್ಡನ್ನ. ನೋಡಿದ್ರಾ ಹೇಗಿದೆ? ಸೂಪರಾಗಿ ಬಂದಿದೆ ನೋಡಿ. ಮನೇಲಿ ಕೂಡ ಮಾಡ್ಕೊಳ್ಳಿ. ಏಕೆ ಅಂದರೆ ದೋಸೆ ಇಡ್ಲಿನೇ ಮಾಡ್ತಾನೆ ಇದ್ದರೆ ಮಕ್ಕಳುಗಳಿಗೆ ಬೇಜಾರಾಗುತ್ತೆ. ಹಾಗಾಗಿ ಇವಾಗ ಸಂಪಳ ಮಿಕ್ಬಿಟ್ಟಿದ್ರೆ ನಾವು ಅದರಲ್ಲೂ ಕೂಡ ನಾವು ಪಡ್ಡು ಮಾಡ್ಕೋಬೋದು. ಇದನ್ನು ಐಟಮ್ ಎಲ್ಲ ಬೇಕಾದ್ರೆ ಒಗ್ಗರಣೆ ಮಾಡಿಕೊಂಡು ಹಾಕೋಬೋದು. ನಾನು ಒಗ್ಗರಣೆ ಮಾಡಿಲ್ಲ. ಈ ರೀತಿಯೂ ಮಾಡ್ಬೋದು, ಆ ರೀತಿಯೂ ಕೂಡ ಮಾಡ್ಬೋದು. ಕೆಲವರು ಹಸಿ ವಾಸನೆ ಎಲ್ಲ ಹೋಗಲಿ ಸಬ್ಬಕ್ಕಿ ಸೊಪ್ಪಲ್ಲಿ ಅಂದ್ಬಿಟ್ಟು ಒಗ್ಗರಣೆ ಮಾಡ್ತಾರೆ. ನಾನು ಹಾಕ್ತಿದ್ದೆ, ಇವತ್ತು ಹಾಗೆ ಹಾಕ್ತೆ. ಅದನ್ನು ಕೂಡ ಇನ್ನೊಂದು ಸಾರಿ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡಿದ್ರಾ ಹೇಗೆ ಬಂತು? ನಿಮ್ಮ ಮನೇಲಿ ಕೂಡ ಒಂದ್ಸತಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗೂ ಬೆಂದಿದೆ ಕೂಡ. ನಿಮಗೂ ಕೂಡ ಇಷ್ಟವಾದಲ್ಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.